ವಿದ್ಯಾರ್ಥಿಗಳೇ, ನಿಮಗಿದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾರೆಲ್ಲ 10th ಎಕ್ಸಾಮ್ ನ ಪಾಸ್ ಮಾಡಿಕೊಂಡು ಮುಂದಿನ ಎಜುಕೇಶನ್ಗಾಗಿ ಹೋಗ್ಬೇಕಂತ ಅನ್ಕೊಂಡಿದ್ದೀರಾ, ನಿಮ್ಮ ಭವಿಷ್ಯಕ್ಕೆ ಇದೊಂದು ಒಳ್ಳೆ ದಾರಿಯೇ ಅಂತಾನೆ ಹೇಳ್ಬೋದು. ಇಲ್ಲಿ ನಿಮಗೆ ಮುಂದಿನ ಎಜುಕೇಶನ್ಗಾಗಿ ಹಣವನ್ನ ಕೊಡ್ತಾರೆ. ಹೌದು, ಈ ಒಂದು ಕೋಟಕ್ ಸ್ಕಾಲರ್ಶಿಪ್ ಅನ್ನುವುದು ಹೌದು ವಿದ್ಯಾರ್ಥಿಗಳೇ, ನೀವು 10th ಪಾಸ್ ಆಗಿದ್ದೀರಾ ಅಂದ್ರೆ ನಿಮಗೆ ಇಲ್ಲಿ ಸಿಗುತ್ತೆ. ಹೌದು ವಿದ್ಯಾರ್ಥಿಗಳೇ, 21 ತಿಂಗಳ ಕಾಲ ನಿಮಗೆ ಕೊಡ್ತಾರೆ. ಬರೋಬ್ಬರಿ 73,500 ರೂಪಾಯಿ ನಿಮಗೆ ಆಗುತ್ತೆ ವಿದ್ಯಾರ್ಥಿಗಳೇ ಟೋಟಲ್ ಮೊತ್ತ. ಹೌದು, ಹಂಗಾದ್ರೆ ನೀವೆಷ್ಟು ಪರ್ಸೆಂಟೇಜ್ ಮಾಡಿರ್ಬೇಕು ಈ ಒಂದು ಹಣವನ್ನು ಕ್ಲೈಮ್ ಮಾಡ್ಕೊಳ್ಳಕ್ಕೆ, ಮತ್ತೆ ನೀವು ಯಾವ ಪ್ಲೇಸ್ ನಲ್ಲಿ ಇರಬೇಕು, ಯಾವ ಪ್ಲೇಸಿನವರು ಆಗಿರಬೇಕು ಈ ಒಂದು ಹಣವನ್ನ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಪ್ರತಿ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ಒಂದು ಕೋಟಕ್ ಸ್ಕಾಲರ್ಶಿಪ್ ಕೊಡ್ತಾ ಇದಾರಲ್ವಾ, ಇವ್ರು ಏನ್ ಹೇಳ್ತಾರಪ್ಪ ಅಂತ ಅಂದ್ರೆ, ಇವಾಗ ಪ್ರತಿ ಒಂದು ಜಾಲತಾಣಗಳಲ್ಲಿ ಇವಾಗ ನಾವು ಸ್ಕಾಲರ್ಶಿಪ್ ಕೊಡ್ತೀವಿ ಅಪ್ಲೈ ಮಾಡಿ, ನಾವು ಸ್ಕಾಲರ್ಶಿಪ್ ಕೊಡ್ತೀವಿ ಅಪ್ಲೈ ಮಾಡಿ ಅಂತ ಅಂದ್ಬಿಟ್ಟು ತುಂಬಾ ವೆಬ್ಸೈಟ್ ಗಳೆಲ್ಲ ಬರ್ತಾ ಇದಾವೆ. ಅದರಲ್ಲಿ ಕೆಲವೊಂದಿಷ್ಟು ಫೇಕ್ ಅಂತಾನೆ ಹೇಳ್ಬೋದು. ಈ ತರ ಮೋಸದ ಜಾಲತಾಣಕ್ಕೆ ನೀವು ತಲುಪಬೇಡಿ. ಅಂದು ಕೋಟಕ್ ಸ್ಕಾಲರ್ಶಿಪ್ ಅನ್ನುವುದು ನಿಮಗೆ ಸಿಗ್ತಾ ಇದೆ. ನಾವು ನಿಮಗೆ ಜೆನ್ಯೂನ್ ಆಗಿ ಇಲ್ಲಿ ಸ್ಕಾಲರ್ಶಿಪ್ ಅನ್ನುವುದನ್ನ ಕೊಡ್ತೀವಿ, ನೀವು ಅಪ್ಲೈ ಮಾಡಿ ಅಂತ ಅಂದು ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಓಕೆ, ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಹೋಗಿ ನೀವು ಅಪ್ಲೈ ಮಾಡಿ. ನಾನು ಹೇಳ್ತೀನಿ ಆ ಒಂದು ವೆಬ್ಸೈಟ್ ನೇಮ್ ಅನ್ನ ವೀಕ್ಷಕರೇ. ವಿದ್ಯಾರ್ಥಿಗಳೇ, ನೀವು ಎಷ್ಟು ಪರ್ಸೆಂಟೇಜ್ ಮಾಡಿದ್ದೀರಾ ಎನ್ನುವುದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಈ ಒಂದು ಚಾನಲ್ಗೆ ಮರದೆ ಸಬ್ಸ್ಕ್ರೈಬ್ ಆಗೋ ಮೂಲಕ ನಮ್ಮ ಒಂದು ಚಾನಲ್ ಅನ್ನ ನೀವು ಸಪೋರ್ಟ್ ಮಾಡಬೇಕಾಗುತ್ತೆ. ಮತ್ತೆ ವಿಡಿಯೋಕ್ಕೆ ಲೈಕ್ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಕೋಟಕ್ ಜೂನಿಯರ್ ಸ್ಕಾಲರ್ಶಿಪ್ 2025-26 ಇದು ಕೋಟಕ್ ಎಜುಕೇಶನ್ ಫೌಂಡೇಶನ್ ಸಹಯೋಗದಲ್ಲಿ ಬಡ್ಡಿ ಫಾರ್ ಸ್ಟಡಿ ವೇದಿಕೆಯಲ್ಲಿ ಅನ್ವಯಿಸಬಹುದಾದ ಯೋಜನೆ ಆಗಿದೆ ವಿದ್ಯಾರ್ಥಿಗಳೇ. ಹೌದು ವಿದ್ಯಾರ್ಥಿಗಳೇ, ಈ ಒಂದು ಸ್ಕಾಲರ್ಶಿಪ್ ಅನ್ನ ನೀವು ಕ್ಲೈಮ್ ಮಾಡ್ಕೋಬೇಕಪ್ಪ ಅಂತ ಅಂದ್ರೆ ನೀವು SSLC ಯಲ್ಲಿ ಅಂದ್ರೆ 10ನೇ ತರಗತಿಯಲ್ಲಿ ಬರೋಬ್ಬರಿ 85% ಅಥವಾ ಅದಕ್ಕಿಂತ ಹೆಚ್ಚು ಅಂಕವನ್ನ ಗಳಿಸಿರಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಈ ತರ ಅಂಕವನ್ನ ನೀವು ಗಳಿಸಿದ್ರೆ ನೀವು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಈ ಒಂದು ಅಮೌಂಟ್ ಅನ್ನ ಕ್ಲೈಮ್ ಮಾಡ್ಕೋಬಹುದು ನಿಮ್ಮ ಮುಂದಿನ ಎಜುಕೇಶನ್ಗಾಗಿ ವಿದ್ಯಾರ್ಥಿಗಳೇ. ಹಂಗಾದ್ರೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತೆ ಏನುದು ಕ್ರೈಟೀರಿಯಾ ಪ್ರತಿ ಒಂದು ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ ನೋಡಿ, ಆರ್ಥಿಕ ಸ್ಥಿತಿ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಅಂದ್ರೆ ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ಒಟ್ಟು ಆದಾಯ ಎಷ್ಟಿರ್ಬೇಕು ಗೊತ್ತಾ? ಅಂದ್ರೆ ಒಂದು ವರ್ಷದ ಒಟ್ಟು ಆದಾಯ 3,20,000. ಅದಕ್ಕಿಂತ ಕಡಿಮೆ ಇದ್ರೆ ಇನ್ನೂ ಒಳ್ಳೆಯದಾಗುತ್ತೆ ವಿದ್ಯಾರ್ಥಿಗಳೇ, ಇನ್ನೂ ಅನುಕೂಲವಾಗುತ್ತೆ ನಿಮಗೆ. ಹಂಗಾದ್ರೆ ನಿವಾಸದ ಸ್ಥಳದ ಬಗ್ಗೆ ತಿಳಿಸ್ಕೊಡ್ತೀನಿ. ಅರ್ಜಿ ಸಲ್ಲಿಸಬೇಕಪ್ಪ ಅಂತ ಅಂದ್ರೆ ವಿದ್ಯಾರ್ಥಿಯ ನಿವಾಸ ಎಲ್ಲಿರಬೇಕು? ಓಕೆ, MMR ಅಂದ್ರೆ ನಿಮಗೆ ಗೊತ್ತಾ? ಪ್ರದೇಶದ ಒಳಗಿರಬೇಕು. MMR ಪ್ರದೇಶದ ಒಳಗಿರಬೇಕು. ಹೌದು ವಿದ್ಯಾರ್ಥಿಗಳೇ, ಮುಂಬೈನ ಮಹಾನಗರದ ಪ್ರದೇಶದಲ್ಲಿ ಇರುವಂತವರಿಗೆ ಮಾತ್ರ ಈ ಒಂದು ಅವಕಾಶ ಇರುವುದು. ಓಕೆ, ಹಂಗಾದ್ರೆ ತಿಳಿಸ್ಕೊಡ್ತೀನಿ. ಈ ಒಂದು ಸ್ಕಾಲರ್ಶಿಪ್ ಬರ್ಬೇಕಂತ ಅಂದ್ರೆ ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸ ಹೇಗಿರ್ಬೇಕಂತ ಕೇಳಿದಾರೆ ಗೊತ್ತಾ? 2025-26 ಶೈಕ್ಷಣಿಕ ವರ್ಷದಲ್ಲಿ ಮುಂಬೈ ಮೆಟ್ರೋಪಾಲಿಟನ್ ಪ್ರದೇಶದಲ್ಲಿ ಅಂದ್ರೆ MMR ಕಲೆ, ವಾಣಿಜ್ಯ ಅಥವಾ ವಿಜ್ಞಾನ ವಿಭಾಗದಲ್ಲಿ 11ನೇ ತರಗತಿಯಲ್ಲಿ ಪ್ರವೇಶ ಪಡೆದಿರಬೇಕು. ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಸಿಗ್ಬೇಕಂದ್ರೆ. ಮತ್ತೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ ಕೋಟಕ್ ಎಜುಕೇಶನ್ ಇದೆ ಅಲ್ವಾ ಫೌಂಡೇಶನ್, ಈ ಬಡ್ಡಿ ಫಾರ್ ಸ್ಟಡಿ ಸಂಸ್ಥೆಗಳ ಉದ್ಯೋಗಿಗಳಿಗೆ ಅಂದ್ರೆ ಉದ್ಯೋಗಿಗಳ ಮಕ್ಕಳಿಗೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ಇಲ್ಲ. ಇದನ್ನ ತಿಳ್ಕೊಳ್ಳಿ. ಈ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಹತೆ ಇರುವಂತಹ ಪ್ರದೇಶಗಳು ಯಾವುಗಳು ಅಂತ ಹೇಳ್ತೀನಿ ಕೇಳಿ. ಮುಂಬೈ ಉಪನಗರ ಮತ್ತು ಮುಂಬೈ ನಗರ. ಹಂಗಾದ್ರೆ ಅಪ್ಲೈ ಮಾಡ್ಬೇಕಂತ ಅಂದ್ರೆ ಡಾಕ್ಯುಮೆಂಟ್ಸ್ ಗಳು ಬೇಕಲ್ವಾ? ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಂತ ಹೇಳ್ತೀನಿ ಕೇಳಿ. 10ನೇ ತರಗತಿಯ ಅಂಕಪಟ್ಟಿ ಬೇಕು, ಮತ್ತೆ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಬೇಕು, ಮತ್ತೆ ಪೋಷಕರು ಮತ್ತು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕು, ಪೋಷಕರ ಪ್ಯಾನ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರ, ಸ್ಟೇಟ್ಮೆಂಟ್ ಅಥವಾ ಪಾಸ್ಬುಕ್, ಶಾಲೆ ಬಿಡುವ ಪ್ರಮಾಣ ಪತ್ರ, ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, IT ರಿಟರ್ನ್ ಪ್ರತಿ ಅಥವಾ 26 AS ಫಾರ್ಮ್ 60. ಹಂಗಾದ್ರೆ ನಾವು ಅರ್ಜಿ ಸಲ್ಲಿಸಬೇಕಂತ ಅಂದ್ರೆ ವೆಬ್ಸೈಟ್ ಲಿಂಕ್ ಬೇಕಲ್ವಾ? ಇದನ್ನ ನಾನು ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ವೀಕ್ಷಕರೇ. ಇಲ್ಲಿ ನೋಡಿ www.buddyforstudy.com
ಪೇಜ್. ಓಕೆ, ಇದನ್ನ ನಾನು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಈ ವೆಬ್ಸೈಟ್ ಅನ್ನ ನೀವು ಏನ್ ಮಾಡ್ತೀರಾ ಅಂತ ಅಂದ್ರೆ, ನಿಮ್ಮ ಪಕ್ಕದಲ್ಲಿರುವಂತಹ ಹತ್ತಿರದಲ್ಲಿರುವಂತಹ ಗ್ರಾಮ್ 1 ಆಯ್ತು ಅಥವಾ ಸೈಬರ್ ಸೆಂಟ್ರಿಗೆ ಆಯ್ತು ಹೋಗ್ಬಿಟ್ಟು ಕೇಳಿ, ಈ ತರ ಒಂದು ವೆಬ್ಸೈಟ್ ಇದೆ, ಈ ತರ ಅಪ್ಲೈ ಮಾಡಬೇಕು ಅಂತ ಕೇಳಿ. ಓಕೆ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ, ಮತ್ತೆ ಸಿಗೋಣ.